ಯಲಗರಹಳ್ಳಿ ಬಳಿ 3 ಕೋಟಿ ವೆಚ್ಚದಲ್ಲಿ ನೂತನವಾಗಿ ಐಟಿಐ ಕಾಲೇಜು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಆನೇಕಲ್ ಶಾಸಕ ಬಿ ಶಿವಣ್ಣನವರು. ಆನೇಕಲ್ ತಾಲೂಕಿನ ತೆಲಗರಹಳ್ಳಿ ಗ್ರಾಮದ ಬಳಿಯಲ್ಲಿ ಇರುವ ಸುಮಾರು 3 ಕೋಟಿ ವೆಚ್ಚದಲ್ಲಿ ನೂತನವಾಗಿ ಐಟಿಐ ಕಾಲೇಜು ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣನವರು. ಹಾಗೆಯೇ ಗೌರೇನಹಳ್ಳಿ ಗ್ರಾಮದಲ್ಲಿ ಮತ್ತು ಹೇಮಂಡಿಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ 50-60 ವರ್ಷಗಳಿಂದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ರೈತರು ನಾವು ಸಹ ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿದ್ದೀವಿ, ಇದೇ ನಮ್ಮ ಜೀವನಕ್ಕೆ ಇದ್ದ ಆಧಾರ, ಇನ್ನು ಮುಂದೆ ಜೀವನ ಬಹಳ ಕಷ್ಟವಾಗುತ್ತದೆ, ಆದ್ದರಿಂದ ದಯವಿಟ್ಟು ನಮಗೆ ಇರಲು ಒಂದು ಸೈಟ್ ಆದರೂ ಒಂದು ಕೊಡಿ ಎಂದು ಶಾಸಕರಿಗೆ ಮನವಿ ಪತ್ರವನ್ನು ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರ ಬಾಬು, ಮಾಜಿ ಅಧ್ಯಕ್ಷರಾದ ವಾಸು, ಶ್ರೀನಿವಾಸ್ ರೆಡ್ಡಿ, ರಘು, ಮುನಿರಾಜು, ಮುಖಂಡರಾದ ಒಣಕನಹಳ್ಳಿ ಪ್ರವೀಣ್ ಕುಮಾರ್, ಸನತ್ ಕುಮಾರ್, ಮುನಿರಾಜು, ಚಂದ್ರಾರೆಡ್ಡಿ, ದೇವರಾಜು, ಗಿರೀಶ್, ಗೋಪಾಲ್, ಲೋಕೇಶ್, ರೈತರಾದ ಶಂಕರ್, ರಾಮಚಂದ್ರ, ಸಂಪತ್ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಇನ್ನು ಇತರೆ ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಇಮ್ಮಿಡಿಯೇಟ್ ಆಗಿ ಹಾಕ್ಬೇಕು. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಜನರಿಗೆ ತೊಂದರೆ ಆಗ್ತಂಗೆ ಹಾಕಿ ಆಮೇಲೆ ಹೆಂಗ ಹಾಕ್ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ಗೊತ್ತಾಯ್ತು ಹೇಳಿದ್ದು. 4ರಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕೈಗಾರಿಕಾ ಪ್ರದೇಶಗಳಿದ್ದಾವೆ. ಈ ಕೈಗಾರಿಕಾ ಪ್ರದೇಶಗಳಿಗೆ ಟ್ರೈನಿಂಗ್ ಆಗಬೇಕು ಅಂತ ಹೇಳಿದ್ರೆ ITI ಬೇಕು ಮತ್ತು ಡಿಪ್ಲೊಮಾ ನಾನು ಮನವಿ ಮಾಡಿದ್ದೆ. ಅದು ಭಾಗವಾಗಿ ಇವಾಗ ITI ಕಾಲೇಜು ಇವತ್ತು ನಮಗೆ 2014ರಲ್ಲಿ ಆಗಸ್ಟಲ್ಲಿ ಸ್ಯಾಂಕ್ಷನ್ ಮಾಡಿದರು. ಅದನ್ನು ಆನೇಕಲ್ಲಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ನಡೀತಾ ಇತ್ತು ITI ಕಾಲೇಜು. ಈಗ ಅದಕ್ಕೆ ಪರ್ಮನೆಂಟಾಗಿ ಬಿಲ್ಡಿಂಗ್ ಮಾಡ್ಕೋಬೇಕು ಅಂತೇಳಿ ಅದಕ್ಕೂ ಕೂಡ ಮನವಿ ಮಾಡಿದಾಗ DC ಅವರು ಇವತ್ತು ಸರ್ಕಾರಿ ಜಾಗವನ್ನು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ. ಸುಮಾರು 1 ಎಕರೆ 11 ಗುಂಟೆ ಜಾಗ ಇದೆ. ಅದಕ್ಕೆ ಇವತ್ತು 3 ಕೋಟಿ 8 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಸರ್ಕಾರ ಕೊಟ್ಟು ಅದು ಕಟ್ಟಡ ಆಗಬೇಕು ಅಂತೇಳಿ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಯಾಕೆಂದರೆ ಕಟ್ಟಡ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರು ಓದಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಸುಸಜ್ಜಿತವಾದಂಥ ಒಂದು ITI ಕಟ್ಟಡ ಇಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಮತ್ತು ಅದು ಕೆಲವು ದಿನಗಳಲ್ಲಿ ಉದ್ಘಾಟನೆ. ಓಕೆ ಸರ್, ಈ ತಳಿ ರಸ್ತೆಯಲ್ಲಿ ಒಂದು ತುಂಬ ಅಪವಾದಗಳಾಗ್ತಾ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಅದನ್ನು ಹೇಳಿದ್ದೀನಿ. ಇವಾಗ AW ಇಲ್ಲೇ ಇದ್ದಾರೆ, ನಮ್ಮ PWD AW ಹೇಳಿದ್ದೀನಿ, ಅವ್ರ ಅಂಶ ಹಾಕಿ ಅದಕ್ಕೆ ಪರಿಹಾರ ಕಂಡಿದ್ದೀವಿ. ಓಕೆ. ಮೊನ್ನೆ ಶಾಸಕರಾದ ಶಿವಣ್ಣವರು ಈ ಸರ್ವೆ ನಂಬರ್ 11ರಲ್ಲಿ ಉಳುಮೆ ಮಾಡ್ಕೊಂಡಿದ್ದ ರೈತರಿಗೆ ಇಲ್ಲಿ ಜಾಗನ ಕಿತ್ತೂರು ವಸತಿ ಶಾಲೆಗೆ 5 ಎಕರೆ ಮಂಜೂರು ಮಾಡಿದ್ರು ನಾರಾಯಣಸ್ವಾಮಿ ಕಾಲದಲ್ಲಿ. ಶಿವಣ್ಣವರು ಐಟಿ ಕಾಲೇಜ್ಗೆ 1.5 ಎಕರೆ ಕೊಟ್ಟಿದ್ದಾರೆ. ಇನ್ನು ಉಳಿಕೆ ಜಾಗದಲ್ಲಿ ನಿಮಗೆ ಸೈಟ್ ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದು ನೀವು ಏನು ಮನವಿ ಪತ್ರ ಏನು ಕೊಟ್ರಾ? ಶಿವಣ್ಣವ್ರಿಗೆ ಮನವಿ ಪತ್ರನ ಕೊಟ್ಟಿದ್ದೀವಿ. ನಾವು 50-60 ವರ್ಷದಿಂದ ನಮ್ಮ ತಾತ ನಮ್ಮ ತಂದೆಯವ್ರ ಕಾಲದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ. ಶಾಸಕರಾದ ಶಿವಣ್ಣವರು ಈಗ ಜಾಗ ಉಳಿಸ್ಕೊಳಕ್ಕಾಗೋದಿಲ್ಲ, ಒಂದು ಸೈಟಾರು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ನಾವು ಮನವಿ ಪತ್ರವನ್ನು ಎಲ್ಲ ರೈತರು ಸೇರಿ ಮನವಿ ಪತ್ರನ ಕೊಟ್ಟಿದ್ದೀವಿ. ಕೊಡೋ ಭರವಸೆ ಇದೆಯಾ ನಿಮಗೆ? ಲೀಡರ್ಗಳ ಮುಖಾಂತರ ಹೇಳಿದ್ದಾರೆ, ನಮ್ಮ ಮುಂದಿನ ದಿವಸ ಕಾದು ನೋಡಬೇಕು. ಎಷ್ಟು ಜನ ರೈತರಿದ್ದೀರಿ ಇಲ್ಲಿ? ಏನು ಹೇಳಿದ್ರು ಶಾಸಕರು? ಏನೋ ಒಂದೊಂದು ಸೈಟ್ ಕೊಡ್ತೀರಿ, ಇರೋ ಆಸ್ತಿ ಜಮೀನಂತೂ ಉಳಿಸ್ಕೊಡಕ್ಕಾಗಲ್ಲ ಅಂತ ಹೇಳಿ ಅವ್ರ ನೋಡೋಣ, ಕಾದು ನೋಡೋಣ ಮುಖಂಡ್ರು ಏನು ಮಾಡ್ತಾರೆ. ಯಾರು ಜವಾಬ್ದಾರಿ ಯಾರು ಕೊಟ್ಟವ್ರು ಇಲ್ಲಿ? ಜವಾಬ್ದಾರಿ ಸನಂತ್ ಕುಮಾರು, ಆಮೇಲೆ ಗಿರೀಶ್ ನಮ್ಮ ಮೆಂಬರು ಅವರೆಲ್ಲ ನೋಡಿ ಏನು ಮಾಡ್ತಾರೆ ನೋಡೋಣ, ಕಾದು ನೋಡ್ಬೇಕಷ್ಟೇ ನಾವು. ಓಕೆ.